ವಿವಿಧೆಡೆ ಹೋಳ ಹಬ್ಬದ ತಯಾರಿ. ಪಟ್ಟಣದ ಅಂಗಡಿಗಳಲ್ಲಿ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುತ್ತಿರುವ ರೈತರು. ಪಟ್ಟಣ ಸೇರಿ ಗ್ರಾಮದ ಭಾಗದಲ್ಲಿ ಹೋಳ ಹಬ್ಬ ಆಚರಣೆಗೆ ಆಸಕ್ತಿ ಹೊಂದಿದ್ದರು. ಹಬ್ಬ ಸಂಭ್ರಮದಿಂದ ಬರಮಾಡಿಕೊಳ್ಳಲು ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಗುರುವಾರ ರೈತರು ಭರದ ಸಿದ್ಧತೆಯಲ್ಲಿ ಅಂಗಡಿಗಳಲ್ಲಿ ವಸ್ತುಗಳನ್ನು ಖರೀದಿ ಮಾಡಲು ತೊಡಗಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ವಿಶೇಷ ಸ್ಥಾನವಿದೆ. ಕೃಷಿಕರು ಅವುಗಳನ್ನು ಪೂಜಿಸಿ ಗೌರವಿಸುತ್ತಾರೆ. ಹಸುಗಳಿಗೆ ಗೌರವಿಸುವ ಸಲುವಾಗಿಯೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋಳ ಹಬ್ಬ ಆಚರಿಸಲಾಗುತ್ತದೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಆಚರಣೆ ಜಿಲ್ಲೆಯ ಹುಲಸೂರು, ಔರಾದ್ ಹಾಗೂ ಕಮಲ್ನಗರ ತಾಲೂಕಿನ ರೈತರಿಗೂ ಇದು ಅಚ್ಚುಮೆಚ್ಚಿನ ಹಬ್ಬ. ಮಹಾರಾಷ್ಟ್ರದಲ್ಲಿ ಹಬ್ಬಕ್ಕೆ ಪೋಳ ಎಂದು ಕರೆಯುತ್ತಾರೆ. ನಮ್ಮಲ್ಲಿ ಹೋಳ ಎಂದು ಕರೆಯಲಾಗುತ್ತದೆ. ಇದೇ ರೀತಿಯ ಹಬ್ಬವನ್ನು ರಾಜ್ಯದ ಬೇರೆ ಬೇರೆ ಕಡೆ ಹಾಗೂ ಜಿಲ್ಲೆಯ ಕೆಲ ಕಡೆ ಕಾರು ಹುಣ್ಣಿಮೆ ಎಂದು ಆಚರಿಸುತ್ತಾರೆ. ಅದನ್ನು ಹುಣ್ಣಿಮೆಗೆ ಆಚರಿಸಿದರೆ ಹೋಳ ಅಮಾವಾಸ್ಯೆ ದಿನ ಆಚರಿಸುತ್ತಾರೆ. ಹುಲಸೂರು ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಗಳಾದ ದೇವನಾಳ್, ಮಾಸ್ನಾಳ್, ಮಿರ್ಕಲ್, ಮೇಕರ್, ಜಮಖಂಡಿ, ಸೋಲ್ದಾಪ್ಕ, ಕೋಂಗ್ಳಿ, ಅಟ್ಟರ್ಗಾ, ಗುಂಜರ್ಗ, ಅಳವೈ, ಸಾಯಿಗಾಂವ್, ಕೊಟ್ಮಾಳ್, ಹಲಸಿತೂಗಾಂವ್, ಬೊಳೆಗಾಂವ್, ನಾರದ ಸಂಗಮ್, ಹಳ್ಳಹಳ್ಳಿಗಳಲ್ಲಿ ಉತ್ತಮ ಮಳೆಯಾಗಿದ್ದು ಹಬ್ಬದ ಮೊದಲ ದಿನ ರೈತರು ವಿವಿಧ ರೀತಿಯ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದರು. ಪಟ್ಟಣದ ವಿವಿಧೆಡೆಯಾದರೂ ಹೋಳ ಹಬ್ಬ ನಿಮಿತ್ತ ಅಂಗಡಿಗಳಲ್ಲಿ ಹಾಕಲಾಗಿದ್ದ ರೈತರ ಬಣ್ಣ ಬಣ್ಣದ ಜೂಲ, ಮಗಡ, ಹಣ್ಣಿಗಜ್ಜಿ, ಬಾರುಕೋಲು, ಹಣಿಪಟ್ಟಿ, ಗಂಟಿಸರ ಇತ್ಯಾದಿ ವಸ್ತುಗಳು ಖರೀದಿಸುವಲ್ಲಿ ರೈತರು ನಿರತರಾಗಿದ್ದಾರೆ. ಎತ್ತು ದನ ಕರುಗಳು ಕಡಿಮೆಯಾಗುತ್ತಿರುವ ಕಾರಣ ರೈತರ ಹಬ್ಬಗಳಾದ ಹೋಳ ಹಬ್ಬ, ಕಾರು ಹುಣ್ಣಿಮೆ, ಮಣ್ಣೆತ್ತಿನ ಅಮಾವಾಸ್ಯೆ, ಎಳ್ಳು ಅಮಾವಾಸ್ಯೆ ಹಬ್ಬಗಳ ಸಂಭ್ರಮವು ಅಷ್ಟಾಗಿ ಕಂಡುಬರುತ್ತಿಲ್ಲ. ಹಸುಗಳಿಲ್ಲದೆ ಭೂಮಿಯ ಫಲವತ್ತತೆಗೆ ಅಗತ್ಯವಿರುವ ಕೊಟ್ಟಿಗೆ ಗೊಬ್ಬರವೂ ಇಲ್ಲದಂತಾಗಿದೆ ಎಂದು ರೈತರು ತಮ್ಮ ನೋವು ತೋಡಿಕೊಳ್ಳುತ್ತಿದ್ದಾರೆ. ಈ ವರ್ಷ ಮಳೆ ಚೆನ್ನಾಗಿ ಬಂದು ಉತ್ತಮ ಫಸಲು ದೊರೆಯಲಿ ಎಂದು ಹಬ್ಬದಲ್ಲಿ ದೇವರಿಗೆ ಬೇಡಿಕೊಳ್ಳುತ್ತೇವೆ ಎಂದ ರೈತ ಸಂಗಮೇಶ್ ಬಿರಾದರ್ ತಿಳಿಸಿದ್ದಾರೆ.